ಅಡುಗೆ ಮನೆಯಲ್ಲಿ ಸಿಗುವಂತಹ ಬೆಳ್ಳುಳ್ಳಿ ಮತ್ತು ಈ ಒಂದು ಮಂತ್ರದಿಂದ ನೀವು ಬಯಸಿದ ಪ್ರೀತಿ ಸಿಗುವಂತೆ ಮಾಡುತ್ತದೆ. ಜೀವನದಲ್ಲಿ ಬಯಸಿದ್ದೆಲ್ಲವೂ ಸಿಗುವುದಿಲ್ಲ. ಅನೇಕ ಬಾರಿ ನಮ್ಮ ಹಣೆಬರಹದ ವಿರುದ್ಧ ಹೋರಾಡಬೇಕಾಗುತ್ತದೆ. ಅದರಲ್ಲೂ ಪ್ರೀತಿ ಪಾತ್ರರನ್ನು ಪಡೆಯುವ ವಿಷಯ ಬಂದಾಗ ಅನೇಕ ಪ್ರಯತ್ನಗಳ ಹೊರತಾಗಿಯೂ ಪ್ರೀತಿ ಕೈಜಾರಿ ಹೋಗುತ್ತದೆ. ಹೆಚ್ಚಾಗಿ ಮದುವೆಯ ನಂತರವೂ ಹೆಂಡತಿಗೆ ಗಂಡನ ಪ್ರೀತಿ ಸಿಗುವುದಿಲ್ಲ. ಇಂತಹ ಪರಿಸ್ಥಿತಿಗೆ ಪರಿಹಾರವನ್ನು ತಂತ್ರಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ತಂತ್ರಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳನ್ನು ಉಲ್ಲೇಖಿಸಲಾಗಿದೆ. ಅದರ ಮೂಲಕವೂ ನೀವು ನಿಮ್ಮ ಪ್ರೇಯಸಿ ಅಥವಾ ಪತಿ ಪತ್ನಿ ಪ್ರೀತಿಯನ್ನು ಪಡೆಯಬಹುದು. ನೀವು ನಿಮ್ಮ ಸಂಗಾತಿ ಪ್ರೀತಿಯನ್ನು ಪಡೆಯಲು ಬಯಸಿದರೆ ಅಥವಾ ನಿಮ್ಮ ನೆಚ್ಚಿನ ವ್ಯಕ್ತಿಯನ್ನು ನಿಮ್ಮ ಸಂಗಾತಿಯನ್ನಾಗಿ ಪಡೆದುಕೊಳ್ಳಲು ಬಯಸಿದರೆ ಈ ಪರಿಹಾರ ಮಾಡಿದರೆ ಸಾಧ್ಯವಾಗುತ್ತದೆ. ನೀವು ಯಾರಿಗಾದರೂ ಪ್ರೀತಿ ಪಾತ್ರರಾಗಬೇಕೆಂದು ಬಯಸಿದರೆ 108 ಎಸಳು ಬೆಳ್ಳುಳ್ಳಿ ತೆಗೆದುಕೊಳ್ಳಿ. ಸಿಪ್ಪೆ ಸುಲಿದು ಕೆಂಪು ದಾರದಲ್ಲಿ ಕಟ್ಟಿ ಮಾಲೆ ಮಾಡಿಕೊಂಡು ಧರಿಸಿ. ನಂತರ ಏಕಾಂತ ಸ್ಥಳದಲ್ಲಿ ಕುಳಿತು ಮಣ್ಣಿನ ದೀಪವನ್ನು ಬೆಳಗಿಸಿ. ನಂತರ ನೀವು ಪ್ರೀತಿಸಲು ಬಯಸುವ ವ್ಯಕ್ತಿ ಮಹಿಳೆಯ ಹೆಸರನ್ನು ಧ್ಯಾನಿಸಿ. ಇದರ ಜೊತೆ ವಸನ್ಯ ಕುರುಂಭವಂತಿ ಸ್ವಾಹ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಮಂತ್ರವನ್ನ ಇನ್ನೊಮ್ಮೆ ತಿಳಿಸುತ್ತೇನೆ. ವಸನ್ಯ ಕುರುಂಭವಂತಿ ಸ್ವಾಹ. ಈ ಪರಿಹಾರವನ್ನು ಯಾವುದೇ ಗುರುವಾರ, ಶನಿವಾರ ಅಥವಾ ಮಂಗಳವಾರ ಮಾಡಬಹುದು. ಇದನ್ನು ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಬಳಿಗೆ ಬರುವವರೆಗೆ ಮಾಡಿ. ಈ ಪ್ರಯೋಗವನ್ನು ನಿಯಮಿತವಾಗಿ ಮಾಡುವುದರಿಂದ ನಿಮ್ಮೆಲ್ಲ ಪ್ರೀತಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ನಿಮ್ಮ ಸಂಗಾತಿ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ತಂತ್ರಶಾಸ್ತ್ರವು ಕೇವಲ ಪರಿಹಾರಗಳನ್ನು ಸೂಚಿಸುತ್ತದೆ. ಅದರ ಮೂಲಕ ಅಂದುಕೊಂಡಿದ್ದನ್ನು ಪಡೆಯಬಹುದು. ಈ ಹಿಂದೆ ಯಂತ್ರ ಮಂತ್ರ ಸಾಧನೆಯ ಮೂಲಕ ಕೆಲವು ಜನರು ತಮ್ಮ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸಿಕೊಳ್ಳುತ್ತಿದ್ದರು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ವಿಚಾರಿಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.